ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕನ್ನಡ ಇಂಗ್ಲೀಷ್ ಕನ್ನಡ ಭಾಷಾಂತರ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆ ಹೋಗಿ ಮುಟ್ಸೋದು ಆಯಾ ಸ್ಥಳಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಸಂಸ್ಥೆಯನ್ನು ಇಟ್ಕೋಬೇಕು ಯಾಕಂತ ಇವತ್ತು ದೊಡ್ಡ ಪ್ರಶ್ನೆ ಇರುತ್ತೆ. ಇದು ನಿರಂತರ ಅಂದರೆ ಈಗ KPSC ಇದು ನಿಲ್ತಾನೆ ಇಲ್ಲಿದು. ಈಗ ಮತ್ತೆ ನೋಡ್ರಿ 2ನೇ ಸಲ ಪಾಪ ಮರುಪರೀಕ್ಷೆಗೆ ಒಂದು ಆಹ್ವಾನ ಕೊಟ್ಟ ಸಂದರ್ಭದಲ್ಲೇ ನೋಡ್ರಿ ಮಕ್ಕಳಿಗೂ ಸಹ ಇದ್ರ ಮೇಲೆ ವಿಶ್ವಾಸ ಕಡಿಮೆ ಆಗಿ, ಅಭ್ಯರ್ಥಿಗಳು ವಿಶ್ವಾಸ ಕಡಿಮೆ ಆಗಿ. ಈ ಹಿಂದೆ ನಿಮಗೆ ಗೊತ್ತದ ಇದರಲ್ಲೇ 2.10 ಲಕ್ಷ ಅಭ್ಯರ್ಥಿಗಳು ಹಿಂದಿನ ಎಕ್ಸಾಮ್ದಲ್ಲಿ ಕೂತಿದ್ರು. ಈ ಮರು ಪರೀಕ್ಷೆಯಲ್ಲೇ ಕೇವಲ 1 ಲಕ್ಷ ಹುಡುಗರು ಕೂತಿದ್ದಾರೆ. ಯಾಕೆ ಹಿಂಗೆ ಕಡಿಮೆ ಆಯಿತು? ಏಕಾಏಕಿ ಕಡಿಮೆ ಆಗೋದು ಕಾರಣ ಏನಂದರೆ ವಿಶ್ವಾಸ ಕಡಿಮೆ ಆಗ್ತದೆ. KPSC ಎಷ್ಟದ ಅಷ್ಟೇ ಬಿಡಪ್ಪ, ಇದು ಬರೀ ಭ್ರಷ್ಟತನ ಅದಲ್ಲ, ದುಡ್ಡು ಹೊಡೆಯೋರು ಸಂಘದ ಅಂಥೇಳಿ ಜನಸಾಮಾನ್ಯರಲ್ಲೇ ಅಭ್ಯರ್ಥಿಗಳಲ್ಲಿ ಸಾಮಾನ್ಯ ಆಗಿಬಿಟ್ಟದೆ ಮಾತಾಡೋದು. ಇದು ಯಾವಾಗ ಸ್ವಚ್ಛ ಆಗೋದು ಅಂತ ನಿಧಾನಕ್ಕೆ UPSC ಇದೇ ರೀತಿ ಹಾದಿಯಲ್ಲಿ ಹೋಗ್ತಾ ಇದೆ. ಇದು ಎಲ್ಲರೂ ದುಃಖ ಪಡುವಂಥ ಅತ್ಯಂತ ಖಂಡನೀಯವಾದ ವಿಷಯ ಇದು. ಇದನ್ನು ಯಾಕೆ ನಮ್ಮ ಸರ್ಕಾರಗಳು ಮಾಡ್ತಾ ಇಲ್ಲ? ಯಾಕೆ ಈ ಶಿಕ್ಷೆ ಆಗ್ತಾ ಇಲ್ಲ ಈ ಜನಕ್ಕೆಲ್ಲ? ಯಾರು ತಯಾರು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ, ಇನ್ನುಳಿದವ್ರಿಗೆ? ಮೊನ್ನೆ ಅದು ಆದಂಥ ಗಂಟೆಗೆ ಶಿಕ್ಷೆ ಆಗಬೇಕಾಗಿತ್ತು ಅವ್ರಿಗೆ. ಇದು ನಿರಂತರ ಇರ್ತದೆ. ಯಾವಾಗ ಶಿಕ್ಷೆ ಆಗೋದಿಲ್ಲ KPSC ಅಧಿಕಾರಿಗಳಿಗೆ? ಅವ್ರ ಡ್ಯೂಟಿಯೇ ಅದು ಪ್ರಾಮಾಣಿಕವಾಗಿ ಈ ಒಂದು ಆಡಳಿತ ನಡೆಸಿ, ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸಿ ಯೋಗ್ಯರನ್ನ ಆಯ್ಕೆ ಮಾಡುವಂಥದ್ದು. ಯೋಗ್ಯರನ್ನ ಆಯ್ಕೆ ಮಾಡಿದ್ರೆ ಪ್ರಶ್ನೆ ಇರಲಿಲ್ಲ. ಮತ್ತು ನಿಮಗೆ ಎಕ್ಸಾಮ್ ನಡೆಸ್ಲಿಕ್ಕೆ ಬರ್ಲಿಕ್ಕಂದ್ರೆ ಸರ್ಕಾರ ಯಾಕೆ ಸರ್ಕಾರ ಅಂತ? ಯಾವುದೇ ಸರ್ಕಾರ ಇಲ್ಲ, ಎಲ್ಲ ಸರ್ಕಾರಗಳು ಆಗ್ತಾ ಬಂದದ್ದು. ನಾವು ಇವತ್ತೇನೋ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ಹಿಂದಿನ ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಾ ಇದ್ದೀವಲ್ಲ ಅಂತಲ್ಲ, ಬೊಮ್ಮಾಯಿಯವ್ರನ್ನ ಯಾರೂ ಇರಲಿ. ಇದ್ಯಾಕೆ ಆಗ್ತದೆ KPSC ಅಂದರೆ ಇದರ ಅರ್ಥ ಇಷ್ಟ ಅಲ್ಲಿ ರಾಜಕಾರಣ ಒಳಗೆ ಎಂಟ್ರ್ ಆಗ್ಲಿಕ್ಕತ್ತದ್ರಿ. ಈ ಪೋಸ್ಟಿಗೆ ಇಷ್ಟ, ಈ ಪೋಸ್ಟಿಗೆ ಇಷ್ಟ, ಇದು ನಮಗಿಷ್ಟ, ನಿಮಗಿಷ್ಟ ಅಂದಾಗ ಅಧಿಕಾರಿಗಳು ಸಹಜವಾಗಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ KPSC ಬೋರ್ಡದ ಏನು 16 ಸದಸ್ಯರಿದ್ದಾರೆ, ಹಿಂದಿನದಲ್ಲೂ ಅದಾಗಿತ್ತು. ತಮಗೆ ಬೇಕಾದಂಥ ತೆಗೆದುಕೊಳ್ಳೋದು, ಮಾಡೋದು, ದುಡ್ಡು ಹೆಚ್ಚುಕೊಟ್ಟವರು ಮಾಡೋದು, ತೊಗೊಳ್ಳೋದು, ಇನ್ನೂರು ಹೊರಗೆ ಹೋಗುವಂಥದ್ದು, ಪ್ರಿಲಿಮಿನರಿಯಲ್ಲೇ ಭಾಳಷ್ಟು ಜನರು ಹೊರಗೆ ಹೋಗುವಂಥ ಕೆಲಸ ಆಗ್ತಾ ಇರ್ತದೆ. ತಮಗೆ ಬೇಕಾದಂಥ ತೊಗೊಳ್ಳುವಂಥದ್ದು ಆಗ್ತಾವೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇವತ್ತು ಎಕ್ಸಾಮು ಸಹಿತ ಪ್ರಾಮಾಣಿಕ ನಡೀತಾ ಇಲ್ಲ ಅಂದರೆ ಏನಂದ್ರೆ ಕೆಲವು ಕಡೆ 45 ನಿಮಿಷ ಲೇಟಾಗಿ ಎಕ್ಸಾಮ್ ತೊಗೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದು ಯಾಕ್ರಿ ಅಂತ